ಎಸ್, ನನಗೆ ಅರ್ಥ ಆಗದೆ ಇರೋದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಅಂತ. ನೋಟಿಫಿಕೇಶನ್ 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ರೈತರು. 4 ವರ್ಷಗಳಿಂದ ಏನೇನು ಆಗ್ತಾ ಇದೆ ಕಾನೂನು ಪ್ರಕ್ರಿಯೆಗಳು ಅಥವಾ ಏನೇನು ಆಗ್ತಾ ಇದೆ ಭೂಸ್ವಾಧೀನ ಪ್ರಕ್ರಿಯೆ ಅನ್ನೋದು ತಮ್ಗೆ ಗೊತ್ತಿಲ್ವಾ? ಈ ಹೋರಾಟ ಇಷ್ಟು ತೀವ್ರ ಗತಿಯಲ್ಲಿ ಕಳೆದ 1 ತಿಂಗಳಿಂದ ತುಂಬ ಜಾಸ್ತಿ ಆಗಿದೆ. ಇಷ್ಟೆಲ್ಲ ಆದರೂ ಕೂಡ ಗೊತ್ತಿಲ್ಲದೇನೆ ನೋಟಿಫಿಕೇಶನ್ ಹೊರಡಿಸ್ಬಿಟ್ರಾ? ಗೊತ್ತಿಲ್ಲದೇನೆ ಸರ್ಕಾರದಿಂದ ನೋಟಿಫಿಕೇಶನ್ ಆಗೋಗುತ್ತಾ? ಏನು ಮಾತಾಡ್ತಿದ್ದಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಇವ್ರಿಗೆ ಗೊತ್ತೇ ಇಲ್ಲ ಒಂದು ಸಿದ್ದರಾಮಯ್ಯನವ್ರಿಗೆ ನೋಟಿಫಿಕೇಶನ್ ಆಗ್ಬಿಟ್ಟಿದೆ. ಹಾಂ, ಸರ್ಕಾರದಿಂದ ನೋಟಿಫಿಕೇಶನ್ ಸ್ವತಃ ಮುಖ್ಯಮಂತ್ರಿಗಳಿಗೆ ಗೊತ್ತಾಗಲ್ಲ. ಇಷ್ಟು ದೊಡ್ಡ ಎಜಿಟೇಷನ್ ನಡೀತಾ ಇದೆ, ಇಷ್ಟು ದೊಡ್ಡ ಹೋರಾಟ ಪ್ರತಿಭಟನೆ ನಡೀತಾ ಇದೆ. ಈ ವಿಚಾರದಲ್ಲಿ ನಾನು ಕೈಗೊಳ್ಳಬೇಕಾದಂಥ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಇವ್ರು ಮೊದಲೇ ಯೋಚನೆ ಮಾಡಿರಲ್ವಾ? ಯಾವಾಗ ನೀವು ಟೈಮ್ ಕೊಟ್ಟಿದ್ದು ರೈತರ ಜೊತೆ ಮಾತಾಡೋದಕ್ಕೆ? ಏನಾಗಿದೆ ಪ್ರಾಸೆಸ್ ಒಂದು ಸ್ವಲ್ಪ ಹೋಲ್ಡಲ್ಲಿ ಇಡಿ ಅಂತಲೇ ಹೇಳೋಕ್ಕಾಗಲ್ವಾ? ಲೆಟ್ ಅಸ್ ಡಿಸ್ಕಸ್, ಆಮೇಲೆ ನೋಡೋಣ ಅಂತ. ಗೊತ್ತಿಲ್ವಂತೆ ಇವ್ರಿಗೆ. ಅಯ್ಯೋ ದೇವ್ರೆ. ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ರೈತರು ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ND ಕೃಷ್ಣಪ್ಪನವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣಮ್ಮನವರು, ಇವರೆಲ್ಲ ಇವತ್ತು ಏನು ಇವರೇ ಗೆಸ್ಟ್ ಆಗೇನು ಬಂದಿಲ್ಲ, ಇಲ್ಲಿ ಅವರು ತಮ್ಮ ಅಳನ್ನು ತೋಡ್ಕೊಳಕ್ಕೆ ಬಂದಿದ್ದಾರೆ ಮತ್ತು ಇಡೀ ರಾಜ್ಯದ ಜನರಿಗೆ ತಾವು ಯಾಕೆ 4 ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಕ್ಕೆ ಬಂದಿದ್ದಾರೆ. ನಾರಾಯಣಮ್ಮನವರೇ, ತಮಗೂ ಕೂಡ ಸ್ವಾಗತ. ಅದೇ ರೀತಿ ರೈತ ಪರ ಮುಖಂಡರು ಗೋಪಿನಾಥ್ ಅವರು, ತಮಗೂ ಸ್ವಾಗತ. ಮುನಿ ವೆಂಕಟಮ್ಮನವರು, ಅವರು ಕೂಡ ರೈತ ಮಹಿಳೆ. ಅದೇ ರೀತಿ ಶ್ಯಾಮಲಾ ಅವರು ಕೂಡ ರೈತ ಮಹಿಳೆ. ಎಸ್, ಗೋಪಿನಾಥ್ ಅವರೇ, ಈ ನೋಟಿಫಿಕೇಶನ್ ಸರ್ಕಾರದ ಗಮನಕ್ಕೆ ಬರ್ದೇನೆ ನೋಟಿಫಿಕೇಶನ್ಗಳೆಲ್ಲ ಆಗೋಗ್ತಾವ? 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಅವ್ರಿಗೇನು ಬುದ್ಧಿಗಿದ್ದೆ ಇದೆಯಾ ಇವ್ರಿಗೆ? ಇವತ್ತು ಮಾತುಕತೆಗೆ ಬರ್ತೀರಿ ಅಂತ ಗೊತ್ತಿತ್ತು ತಾನೇ ಅವ್ರಿಗೆ? ಹಾಗಾದ್ರೆ ಪ್ರಕ್ರಿಯೆ ಒಂದ್ ಸ್ವಲ್ಪ ಹೋಲ್ಡಲ್ಲಿ ಇಡಕ್ಕೂ ಆಗೋದಿಲ್ವಾ? ಮಾತುಕತೆ ಮೂಲಕ ಬಗೆಹರಿಸೋಣ, ಐದರ್ ದಿಸ್ ಸೈಡ್ ಆರ್ ದ್ಯಾಟ್ ಸೈಡ್, ಏನೋ ಒಂದು ಮಾತುಕತೆ ಮಾಡದೇನೆ ನೋಟಿಫಿಕೇಶನ್ ನೋಡಿಸ್ಬಿಟ್ಟು ಫೈನಲ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಅಂತಂದ್ರೆ? ಮೇಡಮ್, ಈ ಸರ್ಕಾರ ಏನಾಗಿದೆ ಅಂದರೆ, ಈ ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ BJP ಸರ್ಕಾರ ಇದ್ದಾಗ ನಾವು 72% ಕೊಡಲ್ಲ ಅಂತ ಹೇಳಿದ್ವಿ. ನಿರಾಣಿಯವರು 50% ಮೇಲೆ ರೈತ ವಿರೋಧ ಮಾಡಿದ್ರೆ ಏನಿದೆ ಕ್ಯಾಬಿನೆಟ್ ಇದಾಗಿರೋದು ಅದನ್ನೇ ಸಂಪೂರ್ಣ ಕೈ ಬಿಡ್ತೀವಿ ಅಂತ ಹೇಳಿದರು. ಆದರೆ 72% ಬಂದಮೇಲೆ KDBಗೂ ಒಂದು 10% ಕೊಟ್ಟಿದೆ. ಒಟ್ಟು 80% ಎಬೋ ಆಗಿತ್ತು. ಅದರಿಂದ BJP ಸರ್ಕಾರವಾಗಿದ್ದಾಗ ಅದನ್ನೆಲ್ಲ ಸ್ಟಾಪ್ ಮಾಡಿದರು, ಏನು ಮುಂದುವರಿಸಲಿಲ್ಲ. ಆಮೇಲೆ BJP ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇದೇ KH ಮುನಿಯಪ್ಪನವರು ನಮ್ಮ ದಂಡಿ ಸ್ಥಳಕ್ಕೆ ಬಂದು ಖಂಡಿತ ನಿಮ್ಗೆ ನ್ಯಾಯ ಒದಗಿಸ್ತೀನಿ, ನಮ್ಗೆ ನಿಲ್ಲಿಸಿ, ನಮ್ಗೆ ಗೆಲ್ಲಿಸ್ಕೊಡಿ, ನಿಮ್ಗೆ ನ್ಯಾಯ ಒದಗಿಸ್ಕೊಳ್ತೀನಿ, ನಾವು ರೈತರ ಪರವಾಗಿರ್ತೀವಿ ಅಂತಂದರು. ಅದೇ ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯರು ಕೂಡ ನಮ್ಮ ಪರವಾಗಿರ್ತೀವಿ, ನಾನು ವಿರೋಧ ಪಕ್ಷ ನಾಯಕನಾಗಿದ್ದೀನಿ, ನಾನು ಅಧಿಕಾರಕ್ಕೆ ಬಂದರೆ ಖಂಡಿತ ನಿಮ್ಮ ಭೂಮಿ ಉಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿರೋದು ರೆಕಾರ್ಡ್ ಇದೆ ನಮ್ಮ ಹತ್ರ. ಈ ರೀತಿ ಎಲ್ಲ ಹೇಳಿ ಹತ್ರನೂ ರೆಕಾರ್ಡ್ ಇದೆ. ಅದೇನು ರೆಕಾರ್ಡ್, ಅದು ಓಪನ್ ಸ್ಟೇಟ್ಮೆಂಟ್. ಅದೇ ಈಗಿನ ಯುಗದಲ್ಲಿ ನೀವು ಸಿದ್ದರಾಮಯ್ಯ ಅವರ ಹೆಸರು ಹಾಕಿ ದೇವನಹಳ್ಳಿ ಪ್ರೊಟೆಸ್ಟ್ ಅಂದ್ರೆ ಬಂದ್ಬಿಡ್ತಾವ ವಿಡಿಯೋಗಳು, ಅವ್ರು ಏನೇನು ಮಾತಾಡಿದ್ರೆ ಎಲ್ಲ. ಈಗೇನು ಹೇಳ್ತಾರೆ ಅಂತಂದರೆ, ಸಿದ್ದರಾಮಯ್ಯವರು ಒಂದು ಮುಂಚೆ ಸಭೆಯಲ್ಲಿ ಆ ವಿರೋಧ ಪಕ್ಷ ನಾಯಕನಾಗಿ ಹೇಳಿದ್ದೆ, ಈಗ ಮಾಡೋಕ್ಕಾಗುತ್ತಾ ಅಂತ ಕ್ವಶನ್ ಆಗ್ತಾರೆ ಮುಂಚೆ ಹೋಗಿದ್ದಾಗ. ಈಗ ಒಂದು ಹಂತಕ್ಕೆ ಬಂದಿದ್ದಾರೆ. ಇವರು KH ಮುನಿಯಪ್ಪನವರು ಹೇಳ್ತಾರೆ, ನನಗೆ ಈ ಫೈನಲ್ ನೋಟಿಫಿಕೇಶನ್ ಆಗಿರೋ ನನ್ನ ಗಮನಕ್ಕೆ ಬಂದಿರಲ್ಲ ಅಂತ ಹೇಳ್ತಾರೆ. ತೋಟದಲ್ಲಿ ಕೆಲಸ ಮಾಡೋದು ರೈತ ಮಹಿಳೆಗಾಗಿರ್ಬೋದು, ರೈತರಿಗಾಗಿರ್ಬೋದು ಈ ನೋಟಿಫಿಕೇಶನ್ ಆಗಿರೋ ಮಾಹಿತಿ ಸಿಗುತ್ತೆ. ಅದೇ ತಾಲೂಕಿನ ಶಾಸಕರು, ಉಸ್ತುವಾರಿ ಮಂತ್ರಿ, ಆಹಾರ ಮಂತ್ರಿ ಆಗಿರೋ ಮಂತ್ರಿಗೆ ಇದು ನಾಟಕ. ಇದು ನಿಜವಾಗ್ಲೂ ನೀವು